ನಮ್ಮಲ್ಲಿ ಹೆಚ್ಚಿನವ್ರ ಮನೆಗಳಲ್ಲಿ ನಮಗಿದು ಪ್ರತಿದಿನ ಕಾಣಕ್ಕೆ ಸಿಗುತ್ತೆ. ಅದೇನಪ್ಪ ಅಂದರೆ, ನಮ್ಮ ಮನೆಗಳಲ್ಲಿ ಕೆಲವರು ಇರ್ತಾರೆ, ಅವರಿನ್ನು ಊಟ ಮಾಡಿ ಕೈ ತೊಳೆದು 5 ನಿಮಿಷನೂ ಆಗಿರಲ್ಲ, ಅಷ್ಟರೊಳಗೆ ರಾಗ ಶುರು. ಟೀ ತಗೋಬಾ, ಕಾಫಿ ತಗೋಬಾ, ಸ್ವೀಟ್ಸ್ ಏನೂ ಇಲ್ವಾ ತಿನ್ನೋಕೆ. ಇನ್ನೂ ಕೆಲವರಂತೂ ಅವ್ರ ಹಾಸಿಗೆ ಎಲ್ಲೋ ಹಾರೇ ಹೋಗುತ್ತೇನೋ ಅನ್ನೋ ಹಾಗೆ ಊಟ ಆಗದೆ ತಕ್ಷಣ ಹೋಗಿ ಹಾಸಿಗೆ ಮೇಲೆ ಬಿದ್ಕೊಂಡ್ಬಿಡ್ತಾರೆ. ಆದರೆ ಅನ್ಫಾರ್ಚುನೇಟ್ಲಿ ಹೆಚ್ಚಿನವ್ರಿಗೆ ಅವ್ರ ಈ ಸಣ್ಣ ಸಣ್ಣ ಹ್ಯಾಬಿಟ್ಸಿಂದ ಅವ್ರ ದೇಹಕ್ಕೆ ಎಷ್ಟು ಪ್ರಾಬ್ಲಮ್ ಆಗ್ತಿರುತ್ತೆ ಅನ್ನೋ ಕಲ್ಪನೆ ಇರಲ್ಲ. ಮೊದಲನೇದಾಗಿ, ಊಟ ಮಾಡಿದ ಮೇಲೆ ಏನೋ ಯುದ್ಧನೇ ಮಾಡಿ ಸುಸ್ತಾದವ್ರ ಹಾಗೆ ಹೋಗಿ ಹಾಸಿಗೆ ಮೇಲೆ ರೆಸ್ಟ್ ಮಾಡೋದು. ಆದರೆ ನಾವು ಹೀಗೆ ಊಟ ಆದ ತಕ್ಷಣ ಹೋಗಿ ಹಾಸಿಗೆ ಮೇಲೆ ದಬಾಕೊಂಡ್ರೆ ಜೀರ್ಣಕ್ರಿಯೆ ಕಂಫರ್ಟೇಬಲ್ ಆಗಿ ಆಗಲ್ಲ. ಯಾಕಂದರೆ ಹೊಟ್ಟೆಗೊಳಗಿರುವಂತಹ ಸ್ಟೊಮಕ್ ಆ್ಯಸಿಡ್ ಅದು ಮೇಲ್ಮುಖವಾಗಿ ಚಲಿಸುತ್ತೆ. ಸ್ಟೊಮಕ್ ಆ್ಯಸಿಡ್ ಹಾಗೆ ಅಪ್ವರ್ಡ್ ಮೂವ್ ಆದರೆ ಏನಾಗುತ್ತೆ ಅಂದರೆ, ಅದರಿಂದ ಆ್ಯಸಿಡಿಟಿ, ಹೊಟ್ಟೆ ಉಬ್ಬರಿಸೋದು ಅಂದರೆ ಬ್ಲೋಟಿಂಗ್, ಹೆವಿನೆಸ್, ಹೊಟ್ಟೆ ಭಾರ ಆದ ಹಾಗೆ ಅನಿಸೋದು, ಹೀಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಉಂಟಾಗ್ತವೆ. ಜೊತೆಗೆ ರಾತ್ರಿ ಸಮಯದಲ್ಲಿ ನಾವು ಹೀಗೆ ಮಾಡೋದ್ರಿಂದ ನಿದ್ದೆ ಹಾಳಾಗಬಹುದು, ಅಂದರೆ ಡಿಸ್ಟರ್ಬ್ ಸ್ಲೀಪ್ಗೂ ಕೂಡ ಇದು ಕಾರಣ ಆಗುತ್ತೆ. ಇನ್ನು ಎರಡನೇದಾಗಿ, ಊಟ ಆದ ತಕ್ಷಣ ಕಾಫಿನೋ ಅಥವಾ ಟೀನೋ ಕುಡಿಯುವಂಥ ಅಭ್ಯಾಸ ಏನು, ಕೆಲವರಿಗೆ ಇದೊಂದು ಸಂಪ್ರದಾಯ ಗೊತ್ತು. ಆ ಕೆಲವರು ನಮ್ಮ ಕಾಫಿ ಟೀ ತಂಟೆಗೆ ನೀವು ಯಾಕೆ ಬರೋದು ಅಂತ ಬೇಜಾರಾಗ್ತಾರೆ. ಆದರೆ ಅಂಥವರು ಸ್ವಲ್ಪ ಇಲ್ಲಿ ಕೇಳಿ, ನಿಮ್ಮ ಫೇವ್ರೆಟ್ ಕಾಫಿ ಅಥವಾ ಟೀನಲ್ಲಿ ಕೆಫಿನ್ ಅನ್ನುವಂತಹ ಒಂದು ಅಂಶ ಇರುತ್ತೆ. ಅದನ್ನ ನೀವು ರಾತ್ರಿ ಸೇವನೆ ಮಾಡುವಂಥ ಅಭ್ಯಾಸನ ಇಟ್ಕೊಂಡ್ರೆ ಅದು ನಿಮ್ಮ ನಿದ್ದೆ ಎದ್ದು ಓಡಿ ಹೋಗೋ ಹಾಗೆ ಮಾಡುತ್ತೆ. ಅಂದರೆ ನಿಮ್ಮ ಸ್ಲೀಪ್ ಕ್ವಾಲಿಟಿ ಹಾಳಾಗುತ್ತೆ. ಇನ್ನು ಪ್ರತಿದಿನ ಊಟ ಆದ ಕೂಡಲೇ ಟೀ ಕುಡಿದ್ರೆ ಟೀಯಲ್ಲಿ ಇರುವಂತಹ ಟ್ಯಾನಿನ್ ಅನ್ನುವಂತಹ ಅಂಶ ನೀವು ಆಹಾರದಲ್ಲಿ ಸೇವಿಸಿರುವಂತಹ ಕಬ್ಬಿಣದ ಅಂಶದ ಹೀರುವಿಕೆ ಅಂದರೆ ಅಯನ್ ಅಬ್ಸಾರ್ಪ್ಷನ್ನ ರೆಡ್ಯೂಸ್ ಮಾಡುತ್ತೆ. ನೀವೇನೋ ರಿಲ್ಯಾಕ್ಸೇಷನ್ಗೆ ಅಂತ ಕಾಫಿನೋ ಅಥವಾ ಟೀನೋ ಬಯಸ್ತೀರ, ಆದರೆ ಹೊತ್ತಲ್ಲಿ ಅವುಗಳನ್ನು ಕುಡಿದ್ರೆ ಅದರಿಂದ ನಿಮ್ಮ ಬಾಡಿಗೆ ಕನ್ಫ್ಯೂಷನ್ನೇ ಆಗೋದು. ಇನ್ನು ಮೂರನೇದಾಗಿ, ಊಟ ಆದ ತಕ್ಷಣ ಯಾವಾಗಲೂ ಏನಾದರೂ ಸ್ವೀಟ್ಸ್ ಇದೆಯಾ ಅಂತ ಮನೆಯಲ್ಲಿ ಹುಡ್ಕೋದು. ಪಾಪ ನಮ್ಮ ದೇಹ ನಾವು ತಿಂದಿರುವಂತಹ ಅನ್ನ, ಚಪಾತಿ, ಸಾಂಬಾರ್, ಪಲ್ಯ ಎಲ್ಲದನ್ನೂ ಇನ್ನೇನು ಹೊಟ್ಟೆ ಒಳಗೆ ಪ್ರೊಸೆಸ್ ಮಾಡ್ತಾ ಇರುತ್ತೆ. ಅಷ್ಟರಲ್ಲಿ ಅದಕ್ಕೆ ಸರ್ಪ್ರೈಸ್ ಅಂತ ಹೇಳಿ ಜಿಲೇಬಿನೋ, ಹೋಳಿಗೆನೋ, ಚಾಕ್ಲೇಟೋ ಏನೋ ಒಂದು ಸ್ವೀಟ್ಸ್ನ ತಂದು ಸೇರಿಸಿ ಅದರ ಕೆಲಸನ ಇನ್ನಷ್ಟು ನಾವು ಹೆಚ್ಚಿಸ್ಬಿಡೋದು. ಭರ್ಜರಿ ಊಟನೇ ಮಾಡಿ ಪ್ರತಿದಿನ ಅಷ್ಟು ಸಾಲದು ಅನ್ನೋ ಹಾಗೆ ಹೆಚ್ಚುವರಿಯಾಗಿ ಸಿಹಿ ತಿಂಡಿಗಳನ್ನು ಸೇವಿಸೋದ್ರಿಂದ ಅನಗತ್ಯ ಕ್ಯಾಲರಿಗಳನ್ನು ಹೆಚ್ಚಿಸ್ಕೊಂಡ ಹಾಗೆ ಆಗುತ್ತೆ. ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಕೂಡ ವ್ಯತ್ಯಾಸ ಆಗ್ತಿರುತ್ತೆ. ಹೀಗಾಗಿ ಊಟ ಆದಮೇಲೆ ನಾವು ಮಾಡಲೇಬಾರ್ದಂತಹ ಈ 3 ಕೆಲಸಗಳನ್ನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡ್ತಾ ಹೋದರೆ ದೇಹದೊಳಗೆ ಒಂಥರ ಎಮರ್ಜೆನ್ಸಿ ಮೀಟಿಂಗೇ ನಡೀತಾ ಹೋಗುತ್ತೆ. ಆ ಮೀಟಿಂಗ್ನಲ್ಲಿ ನಮ್ಮ ದೇಹದ್ದೇ ಆರ್ಗನ್ಸ್ಗಳ ಗೋಳು ಹೀಗಿರಬಹುದು. ಹೊಟ್ಟೆ ಹೇಳುತ್ತೆ, ತೋ ಯಾರದು ಜಿಲೇಬಿನ ಅಪ್ರೂವ್ ಮಾಡಿದ್ದು, ನಾ ಈಗಷ್ಟೇ ಮೊಸರನ್ನ ತಿಂದಿದ್ದೆ. ಸ್ಟೊಮಕ್ ಆ್ಯಸಿಡ್ ಹೇಳುತ್ತೆ, ನಾನಂತೂ ಕೆಳಗಿರಲ್ಲ, ಮೆಟ್ಲು ಹತ್ಕೊಂಡು ಈಗ ಮೇಲೆ ಹೋಗ್ತಾ ಇರೋದೆ. ಇಂಟೆಸ್ಟೈನ್ ಹೇಳುತ್ತೆ, ಬಾಸ್ ನಾ ಈಗಷ್ಟೇ ಕೆಲಸ ಶುರು ಹಚ್ಕೊಂಡೆ, ನನಗೆ ಸರಿಯಾಗಿ ಕೆಲಸ ಮಾಡೋಕ್ಕೆ ಟೈಮ್ ಬೇಡವಾ. ಬ್ರೈನ್ ಹೇಳುತ್ತೆ, ನೆಮ್ಮದಿಯಿಂದ ನಿದ್ದೆನೂ ಬರ್ತಿಲ್ಲ. ಇವೆಲ್ಲ ಹೀಗೆ ಗೋಳಾಡೋದಕ್ಕೆ ಮುಖ್ಯ ಕಾರಣ ಯಾರು? ಅದೇ ನಮ್ಮ ಸರಿ ಇಲ್ಲದಂತಹ ಆ ಕೆಲವೊಂದಿಷ್ಟು ಅಭ್ಯಾಸಗಳು. ಸೊ ನಾವು ರಾತ್ರಿ ಊಟ ಆದಮೇಲೆ ಏನು ಮಾಡಬೇಕು ಹಾಗಿದ್ರೆ ಅಂತ ಕೇಳಿದ್ರೆ ವೆರಿ ಸಿಂಪಲ್. ರಾತ್ರಿ ಮಲಗೋಕ್ಕಿಂತ 2 ರಿಂದ 3 ಗಂಟೆ ಒಳಗೇನೆ ಊಟ ಮುಗಿಸ್ಕೊಂಡು ಬಿಡಬೇಕು. ಊಟ ಎಲ್ಲ ಆದಮೇಲೆ ನಿಧಾನಕ್ಕೆ ಒಂದು 10 ರಿಂದ 15 ನಿಮಿಷನಾದರೂ ವಾಕ್ ಮಾಡಬೇಕು. ಮಧ್ಯಾಹ್ನದ ಊಟಕ್ಕೆ ಕಂಪೇರ್ ಮಾಡಿದರೆ ರಾತ್ರಿ ಊಟ ಸ್ವಲ್ಪ ಲೈಟ್ ಆಗಿರಬೇಕು. ಊಟ ಆದ ತಕ್ಷಣ ಕಾಫಿ ಅಥವಾ ಟೀ ಇಂತಹ ಅಭ್ಯಾಸ ಇದ್ದರೆ ಅದನ್ನ ಬಿಟ್ರೇ ಒಳ್ಳೆಯದು. ಜೊತೆಗೆ ಪ್ರತಿದಿನ ಡಿನ್ನರ್ನ ನಂತರ ಸ್ವೀಟ್ಸ್ ತಿನ್ನೋ ಅಭ್ಯಾಸನ ಅವಾಯ್ಡ್ ಮಾಡಬೇಕು. ಒಟ್ಟಾರೆ ಹೇಳೋದಾದರೆ ಹೊಟ್ಟೆಗೆ ರೆಸ್ಪೆಕ್ಟ್ ಕೊಡಬೇಕು, ಪ್ರಾಪರ್ ರೆಸ್ಟ್ನೂ ಕೊಡಬೇಕು.